ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ಅಂದ್ಕೂಡಲೇ ನಮಗೆ ನೆನಪಾಗೋದು ಎಳ್ಳು ಬೆಲ್ಲ. ಸೊ ಈ ವರ್ಷದ ಮೊದಲ ಸುಗ್ಗಿ ಹಬ್ಬ ಸಂಕ್ರಾಂತಿ. ಸೊ ಸಂಕ್ರಾಂತಿ ವಿಶೇಷ ಎಳ್ಳು ಬೆಲ್ಲ. ಸೊ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದಾಗುತ್ತೆ, ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನಂತ ಚಿಕ್ಕದಾಗಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಹೆಲ್ತಿಗೆ ಸೂರ್ಯನ ಕಿರಣಗಳು ಅಂದರೆ ಸೂರ್ಯನ ಬಿಸಿಲು ತುಂಬ ಇಂಪಾರ್ಟೆಂಟ್. ಸೊ ಈ ಸಮಯದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ಕಾಲವೇ ಮಕರ ಸಂಕ್ರಮಣ. ಈ ಸಮಯದಲ್ಲಿ ಬಿಸಿಲು ತುಂಬ ಜಾಸ್ತಿ ಆಗುತ್ತೆ. ಸೊ ಹಗಲು ಕೂಡ ಜಾಸ್ತಿ ಆಗುತ್ತೆ, ರಾತ್ರಿ ಕಡಿಮೆ ಆಗುತ್ತೆ. ಸೊ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಾಯಿಸುವಾಗ ಸೂರ್ಯನ ಕಿರಣಗಳ ತೀಕ್ಷ್ಣತೆ ಹೆಚ್ಚಾಗುತ್ತೆ. ಸೊ ಆ ಸಮಯದಲ್ಲಿ ನಾವು ಎಳ್ಳು ತಿನ್ನೋದ್ರಿಂದ ಎಳ್ಳು ಹೇಗೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂದರೆ, ಸೂರ್ಯನ ಕಿರಣಗಳ ತೀಕ್ಷ್ಣತೆಗೆ ನಮ್ಮ ಮೈ ಉಷ್ಣತೆ ಹೆಚ್ಚಾಗುತ್ತೆ. ಸೊ ಆ ಉಷ್ಣತೆನ ಕಾಪಾಡಿಕೊಳ್ಳೋದಕ್ಕೆ ಎಳ್ಳು ತುಂಬಾ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಬೆಲ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ರೋಗ ನಿರೋಧಕ ಶಕ್ತಿ ಇದೆ. ಸೊ ನೆಕ್ಸ್ಟ್ ಕೊಬ್ಬರಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನಂತ ಅಂದರೆ, ನಮ್ಮ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಡಿಸೀಸ್ ಇದ್ದರೆ ಅದನ್ನು ಹೊರಗಾಕುವಲ್ಲಿ ಕೊಬ್ಬರಿ ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ಕೊಬ್ಬರಿಯಲ್ಲಿ ಜಿಡ್ಡಿನಂಶ ಇರೋದ್ರಿಂದ ನಮ್ಮ ತ್ವಚೆ ಈಗ ಅಂದರೆ ಚಳಿಗಾಲಕ್ಕೆ ತುಂಬ ಡ್ರೈನೆಸ್ ಆಗಿರುತ್ತೆ. ಸೊ ಆ ಡ್ರೈನೆಸ್ನೆಲ್ಲ ಹೋಗಲಾಡಿಸೋಕ್ಕೆ ಕೊಬ್ಬರಿ ಅಂದರೆ ಜಿಡ್ಡಿನಂಶ ಇರುತ್ತಲ್ಲ ಕೊಬ್ಬರಿ, ಅದನ್ನು ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಕಡಲೆಬೀಜದಲ್ಲಿ ಅಂದರೆ ಹೆಲ್ತಿ ಫ್ಯಾಟು ಕಡಲೆಬೀಜ, ಪ್ರೋಟೀನ್ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಫೈಬರ್ ಅಂಶ ಇದೆ. ಸೊ ನೆಕ್ಸ್ಟ್ ಕಬ್ಬು ತಿನ್ನೋದ್ರಿಂದ ನಮ್ಮ ಹಲ್ಲೆಲ್ಲ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಕಬ್ಬಲ್ಲಿ ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ, ಹಾಗೆ ಪೊಟ್ಯಾಷಿಯಮ್ ಇದೆ. ನೋಡಿ, ನಾವು ತಿನ್ನೋ ಎಳ್ಳು ಬೆಲ್ಲದಲ್ಲಿ ಎಷ್ಟೆಲ್ಲ ಹೆಲ್ತ್ ಫ್ಯಾಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಹೆಚ್ಚು ಗುಣಗಳು, ಅಂಶಗಳು ಎಳ್ಳು, ಬೆಲ್ಲ, ಕೊಬ್ಬರಿ, ಕಬ್ಬು, ಕಡಲೆಬೀಜದಲ್ಲಿದೆ. ನಾನು 1 ಅಥವಾ 2 ಹೇಳಿದ್ದೀನಿ ಅದರಲ್ಲಿ. ನಿಮ್ಮೆಲ್ಲರಿಗೂ ಅಂದರೆ ನಾವು ಹೇಗೆ ಯಾವ್ಯಾವ ಕಾಲಕ್ಕೆ ಏನೇನು ತಿನ್ನಬೇಕು, ಅದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆ ಅಲ್ವಾ. ಸೊ ಸಂಕ್ರಾಂತಿ ಅಂದ್ಕೂಡಲೇ ಎಳ್ಳು ಬೆಲ್ಲ ತಿಂತೀವಿ ಅಂದರೆ ಈ ವೆದರಿಗೆ ಆ ಎಳ್ಳು ಬೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ತಿಗೆ, ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಾಗಲಿ ಎಲ್ಲದಕ್ಕೂ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ, ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್. ಬಾಯ್.